ಅಂತಂದ್ರೆ ಎಷ್ಟೇ ಹೋರಾಟಗಳಾದ್ರೂ ಕೂಡ ಸರ್ಕಾರ ಲೆಕ್ಕಿಸದೆ ಅವರದೇ ಅನ್ನೋ ಒಂದು ಅನುದಾನದಲ್ಲಿ ಹೋಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ತರ ಇರ್ತದಪ್ಪ ಅಂತಂದ್ರೆ ಯಾರು ಊಹಿಸ್ಕೊಳ್ಳಾರ್ದ ಒಂದು ಸ್ಥಿತಿಯಲ್ಲಿ ಉಂಟಾಗುತ್ತದೆ. ಹಂಗಾಗಿ ನಮ್ಮ ಜಿಲ್ಲೆಗಳಿಂದ ನಾವು ಮತ್ತೆ ನಮ್ಮ ರಾಜ್ಯ ಸಮಿತಿ ನಮಗೆ ಯಾವುದಾದ್ರೂ ಒಂದು ಹೇಳಿದ್ರೆ ನಾವು ಅದಕ್ಕೆ ಬದ್ಧವಾಗಿ ನಾವು ಅನೇಕ ಜನರು ಮತ್ತೆ ನಾವು ಇಲ್ಲಿ ಸೇರಿ ಮತ್ತೆ ಒಂದು ಉಗ್ರವಾದ ಹೋರಾಟವನ್ನು ನಾವು ಇಲ್ಲಿ ರೂಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಂಗಾಗಿ ಸರ್ಕಾರ ಇವತ್ತು ನಮ್ಮನ್ನು ನೋಡಿ ನಮ್ಮ ಕಾಳಜಿಯನ್ನು ನಾವು ಹೋರಾಟ ಮಾಡುತ್ತಿರುವಂತ ಒಳ ಮೀಸಲಾತಿ ಬಗ್ಗೆ ಏನಾದರೂ ಒಂದು ತೀರ್ಮಾನ ತಗೊಂಡ್ರೆ, ಬದ್ಧತೆ ತಗೊಂಡ್ರೆ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವೆ. ಇಲ್ಲಪ್ಪ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ತಕ್ಕ ಪಾಠ ಕಲಿಸಬೇಕೆಂದು ನಮ್ಮ ಸಮಾಜದ ಎಲ್ಲ ನನ್ನ ಯುವಕ ಮಂಡಳಿಯ ಅಣ್ಣವ್ರ ಕಡೆಯಿಂದ ಕೇಳಿಕೊಳ್ತಾ ಇದ್ದೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ರಾಜ್ಯ ಸಮಿತಿಗೆ ನಾನು ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಮಾದಿಗ, ಜೈ ಮಂದಕೃಷ್ಣಣ್ಣ.